ಹಾಯ್ ಹಲೋ ನಮಸ್ಕಾರ UK ಬಾಯ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ಕ್ಲಾಸಿನಲ್ಲಿ ಏನು ನೋಡೋದಾದರೆ ದ್ವಿತೀಯ PUC ಅರ್ಥಶಾಸ್ತ್ರದ ಬಿಟ್ಟ ಸ್ಥಳ ಹೊಂದಿಸಿ ಬರೆಯಿರಿ 1 ಅಂಕದ ಪ್ರಶ್ನೆ. ವೆರಿ ಇಂಪಾರ್ಟೆಂಟ್ ಅಂತ ಪ್ರಶ್ನೆ ಉತ್ತರಗಳು ಇಲ್ಲಿ ನಿಮಗೆ ಕೊಟ್ಟಿದ್ದೀನಿ. ಇಲ್ಲಿ ಬರುವಂಥ ಪ್ರಶ್ನೆ ಉತ್ತರಗಳು ಬಹುನಿರೀಕ್ಷಿತವಾಗಿ ಆ್ಯನ್ಯುವಲ್ ಎಕ್ಸಾಮ್ನಲ್ಲಿ ಕೇಳುವಂಥ ಪ್ರಶ್ನೆಗಳಾಗಿರ್ತವೆ. ಈ ವಿಡಿಯೋನ ಕೊನೆ ತನಕ ನೋಡಿ, ಇಲ್ಲಿ ಸ್ಕಿಪ್ ಮಾಡ್ಕೋಬೇಡಿ. ಹಾಗೆ ನಿಮ್ಮ ಸ್ನೇಹಿತರಿಗೂ ವಿಡಿಯೋನ ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಪ್ರಶ್ನೆ ಉತ್ತರಗಳನ್ನು ನೋಡೋಣ, ಯಾವ ರೀತಿ ಪ್ರಶ್ನೆ ಉತ್ತರಗಳು ಇದೆ ಅಂತ. ಹಾಗೆ ವಿಡಿಯೋನ ಕೊನೆ ತನಕ ನೋಡಿ. ಇಲ್ಲಿ ಮೊದಲೇದಾಗಿ ಬಿಟ್ಟ ಸ್ಥಳ ನೋಡೋಣ. ಬಿಟ್ಟ ಸ್ಥಳ ಸಂಪನ್ಮೂಲ ಕೊರತೆ ಡ್ಯಾಶ್ ಆಯ್ಕೆ ಸಮಸ್ಯೆಯನ್ನು ಹುಟ್ಟಾಕುತ್ತದೆ. ಉತ್ತರ ಆಯ್ಕೆಯನ್ನು ಹುಟ್ಟಾಕುತ್ತದೆ. ಹಾಗೆ 2 ವೈಯಕ್ತಿಕ ಬೇಡಿಕೆ ರೇಖೆಗಳನ್ನು ಒಗ್ಗೂಡಿಸುವ ವಿಧಾನವನ್ನು ಡ್ಯಾಶ್ ಎನ್ನುತ್ತೇವೆ. ಅಡ್ಡಸಾಲು ಸಂಕಲನ. ಶ್ರಮದ ಮಾರುಕಟ್ಟೆಯಲ್ಲಿ ಡ್ಯಾಶ್ ಶ್ರಮದ ಪೂರೈಕೆದಾರರಾಗಿರುತ್ತಾರೆ. ಅಂದರೆ ಕುಟುಂಬಗಳು ಶ್ರಮದ ಪೂರೈಕೆದಾರರಾಗಿರುತ್ತಾರೆ. ಹಾಗೆ ಒಂದು ಉದ್ಯಮ ಘಟಕದ ಮಾಡಿದ ನಿವ್ವಳ ಕೊಡುಗೆಯನ್ನು ಅದರ ಡ್ಯಾಶ್ ಎನ್ನುತ್ತೇವೆ. ಅಂದರೆ ಮೌಲ್ಯವರ್ಧನೆ ಆಗಿರುತ್ತದೆ. ಹಾಗೆ 10ನೇ ಪ್ರಶ್ನೆ 5 ಆಗಬೇಕದು 10 ಆಗಿದೆ. ತಪ್ಪುಗಳು ಮತ್ತು ಡ್ಯಾಶ್ಗಳು ಸಂದಾಯ ಬಾಕಿಯ 3ನೇ ಅಂಶವಾಗಿದೆ. ಇಲ್ಲಿ ಸರಿಯಾದ ಉತ್ತರ ಲೋಪಗಳು. ಬಿಟ್ಟ ಸ್ಥಳಗಳಿಗೂ ಸರಿಯಾಗಿ ನೋಡ್ಕೊಳ್ಳಿ. ಹಾಗೆ ಹೆಚ್ಚಾಗಿ ಇನ್ನಿತರ ಬಿಟ್ಟ ಸ್ಥಳಗಳನ್ನು ನಾವು ನಿಮಗೆ ಇಲ್ಲಿ ಕೊಡ್ತೀವಿ, ಸರಿಯಾಗಿ ನೋಡ್ಕೊಳ್ಳಿ. ಇದೇ ರೀತಿ ಬಿಟ್ಟ ಸ್ಥಳದಲ್ಲಿ ಬರುವಂಥ ಪ್ರಶ್ನೆ ಉತ್ತರಗಳಾಗಿರುತ್ತೆ. ಈ ವಿಡಿಯೋನ ಕೊನೆ ತನಕ ನೋಡಿ, ಇಲ್ಲಿ ಸ್ಕಿಪ್ ಮಾಡಬೇಡಿ. ಮೊದಲನೇದಾಗಿ ಇರುವಂತಹ ಪ್ರಶ್ನೆ, ಕೇಂದ್ರೀಯ ಯೋಜಿತ ಆರ್ಥಿಕತೆಯಲ್ಲಿ ಎಲ್ಲ ಪ್ರಮುಖ ನಿರ್ಧಾರಗಳನ್ನು ಡ್ಯಾಶ್ ತೆಗೆದುಕೊಳ್ಳುತ್ತದೆ. ಅಂದರೆ ಸರ್ಕಾರ ತೆಗೆದುಕೊಳ್ಳುತ್ತದೆ. ಹಾಗೆ ABC ರೇಖೆಯು ಡ್ಯಾಶ್ ಬಿಂದುವಿನಲ್ಲಿ SMC ರೇಖೆಯು ABC ರೇಖೆಗಳನ್ನು ಕೆಳಗಿನಿಂದ ಛೇದಿಸುತ್ತದೆ. ಇಲ್ಲಿ ಸರಿಯಾದ ಉತ್ತರ ಕನಿಷ್ಠ. ಹಾಗೆ ಡ್ಯಾಶ್ ತೆರಿಗೆ ಸರ್ಕಾರವು, ಅಂದರೆ ಘಟಕ ತೆರಿಗೆಯು ಸರ್ಕಾರವು ಉತ್ಪನ್ನದ ಪ್ರತಿ ಘಟಕದ ಮಾರಾಟದ ಮೇಲೆ ವಿಧಿಸುವ ತೆರಿಗೆಯಾಗಿದೆ. ಇದು ಘಟಕ ತೆರಿಗೆಯಾಗಿದೆ. ಹಾಗೆ M1 ಮತ್ತು M2ಗಳನ್ನು ಡ್ಯಾಶ್ ಎಂದು ಕರೆಯುತ್ತಾರೆ. M1 ಮತ್ತು M2 ಅನ್ನು ಖಚಿತ ಹಣ ಎಂದು ಕರೆಯುತ್ತಾರೆ. ಸಂಕುಚಿತ ಹಣ ಎಂದು ಕರೆಯುತ್ತಾರೆ. ಸಂಕುಚಿತ ಹಣವಾಗಿದೆ. ಹಾಗೆ ಮುಂದಿನ ಪ್ರಶ್ನೆ, ಸರ್ಕಾರವು ಆದಾಯವನ್ನು ಆಧರಿಸಿದರೆ ವಿಧಿಸುವ ತೆರಿಗೆಯನ್ನು ಡ್ಯಾಶ್ ಎನ್ನುತ್ತೇವೆ. ಇಲ್ಲಿ ಒಟ್ಟು ತೆರಿಗೆ ಎನ್ನುತ್ತೇವೆ. ಸರ್ಕಾರ ಆದಾಯವನ್ನು ಆಧರಿಸಿದರೆ ವಿಧಿಸುವ ತೆರಿಗೆ ಒಟ್ಟು ತೆರಿಗೆ. ಇವು ಬಿಟ್ಟ ಸ್ಥಳ ಆಗಿದ್ದು. ಹಾಗೆ ಮುಂದಿನ ಪ್ರಶ್ನೆಗಳನ್ನು ನೋಡೋಣ. ಮುಂದಿನ ಪ್ರಶ್ನೆ, ವಾಸ್ತವವಾಗಿ ಎಲ್ಲ ಆರ್ಥಿಕತೆಗಳು ಡ್ಯಾಶ್ ಆರ್ಥಿಕತೆಗಳಾಗಿವೆ. ಇಲ್ಲಿ ಉತ್ತರ ಮಿಶ್ರ ಆರ್ಥಿಕತೆಗಳಾಗಿವೆ. ಹಾಗೆ ಮುಂದಿನ ಪ್ರಶ್ನೆ, ಬಯಕೆಗಳನ್ನು ತೃಪ್ತಿಪಡಿಸುವ ಸರಕಿನ ಸಾಮರ್ಥ್ಯ ತುಷ್ಟಿಗುಣವಾಗಿದೆ. ಬಯಕೆಗಳನ್ನು ತೃಪ್ತಿಪಡಿಸುವ ಸರಕು ತುಷ್ಟಿಗುಣವಾಗಿರುತ್ತೆ. ಹಾಗೆ ಶ್ರಮದ ಬೇಡಿಕೆ ಮತ್ತು ಪೂರೈಕೆ ರೇಖೆಗಳು ಪರಸ್ಪರ ಛೇದಿಸುವ ಬಿಂದುವಿನಲ್ಲಿ ಡ್ಯಾಶ್ ನಿರ್ಧಾರವಾಗುತ್ತದೆ. ಇಲ್ಲಿ ಸರಿಯಾದ ಉತ್ತರ ಕೂಲಿ ನಿರ್ಧಾರವಾಗುತ್ತೆ. ಹಾಗೆ ಮುಂದಿನ ಪ್ರಶ್ನೆ, ಒಂದು ಉದ್ಯಮ ಘಟಕವು ಮಾಡಿದ ನಿವ್ವಳ ಕೊಡುಗೆಯನ್ನು ಅದರ ಡ್ಯಾಶ್ ಎನ್ನುತ್ತೇವೆ. ಸರಿಯಾದ ಉತ್ತರ ಮೌಲ್ಯವರ್ಧನೆಯಾಗಿದೆ. ಹಾಗೆ ಮುಂದಿನ ಪ್ರಶ್ನೆ, ದೇಶೀಯ ಕರೆನ್ಸಿ ರೂಪದಲ್ಲಿ ವಿದೇಶಿ ಕರೆನ್ಸಿಯ ಬೆಲೆ ಹೆಚ್ಚಾಗುವುದನ್ನು ದೇಶೀಯ ಕರೆನ್ಸಿಯ ಡ್ಯಾಶ್ ಎನ್ನಲಾಗುತ್ತದೆ ಎಂದು ಕರೆಯುತ್ತಾರೆ. ಇದು ಸರಿಯಾದ ಉತ್ತರ ಕುಗ್ಗುವಿಕೆಯಾಗಿದೆ. ಹಾಗೆ ಮುಂದಿನ ಪ್ರಶ್ನೆ ನೋಡೋಣ. ಮುಂದಿನ ಪ್ರಶ್ನೆ ಆದಂಥ ಬಿಟ್ಟ ಸ್ಥಳಗಳು. ಇಲ್ಲಿ ಪ್ರಶ್ನೆ, ಆದಾಯ ಹೆಚ್ಚಾದಂತೆ ಸಾಮಾನ್ಯ ಸರಕುಗಳ ಬೇಡಿಕೆ ರೇಖೆಯು ಡ್ಯಾಶ್ ಭಾಗಕ್ಕೆ ಪಲ್ಲಟಗೊಳ್ಳುತ್ತದೆ. ಸರಿಯಾದ ಉತ್ತರ ಬಲಭಾಗಕ್ಕೆ ಪಲ್ಲಟಗೊಳ್ಳುತ್ತದೆ. ಹಾಗೆ ದೀರ್ಘಾವಧಿಯಲ್ಲಿ ಎಲ್ಲ ಆದಾಯಗಳು ಡ್ಯಾಶ್ ಆಗುತ್ತವೆ. ಎಲ್ಲ ಆದಾಯಗಳು ಬದಲಾಗುತ್ತವೆ. ಉತ್ತರ ಬದಲಾಗುತ್ತವೆ. ಹಾಗೆ ಮುಂದಿನ ಪ್ರಶ್ನೆ, ಬೆಲೆ ಪಡೆಯುವ ವರ್ತನೆಯು ಡ್ಯಾಶ್ ಮಾರುಕಟ್ಟೆಯ ಒಂದು ವಿಭಿನ್ನ ಗುಣಲಕ್ಷಣವಾಗಿದೆ. ಸರಿಯಾದ ಉತ್ತರ ಪರಿಪೂರ್ಣ ಪೈಪೋಟಿ. ಹಾಗೆ ಡ್ಯಾಶ್ ಘಟಕಗಳನ್ನು ಉದ್ಯಮ ಘಟಕಗಳೆಂದು ಕರೆಯಲಾಗುತ್ತೆ. ಉದ್ಯಮ ಘಟಕಗಳೆಂದು ಇಲ್ಲಿ ಸರಿಯಾದ ಉತ್ತರ ಉತ್ಪಾದನಾ ಘಟಕವನ್ನು ಉದ್ಯಮ ಘಟಕ ಎಂದು ಕರೆಯುತ್ತಾರೆ. ಉತ್ಪಾದನಾ ಘಟಕ. ಈ ಮುಂದಿನ ಪ್ರಶ್ನೆ, ಡ್ಯಾಶ್ ಎಂಬುದು ದಾಸ್ತಾನಿಕ ಚಲಕವಾಗಿದೆ.
ಇದು ತಪಸ್ಸಿಲು ಪಟ್ಟಿ ಎಂಬುದು ದಾಸ್ತಾನಿಕ ಚಿಲಕವಾಗಿದೆ. ಮುಂದಿನ ಪ್ರಶ್ನೆಗಳು ಬಿಟ್ಟ ಸ್ಥಳ. ಇಲ್ಲಿ ಬರುವಂಥ ಬಿಟ್ಟ ಸ್ಥಳಗಳು ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. 10-20 ಬಿಟ್ಟ ಸ್ಥಳ ನಿಮಗೆ ಇಲ್ಲಿ ಕೊಟ್ಟಿದ್ದೇವೆ, ಸರಿಯಾಗಿ ನೋಡ್ಕೊಳ್ಳಿ. ಹಾಗೆ ಮುಂದಿನ ಪ್ರಶ್ನೆ ನೋಡೋಣ. ವಾಸ್ತವವಾಗಿ ಎಲ್ಲ ಆರ್ಥಿಕತೆಗಳು ಡ್ಯಾಶ್ ಆರ್ಥಿಕತೆಯಾಗಿದೆ. ಇಲ್ಲಿ ಸರಿಯಾದ ಉತ್ತರ ಮಿಶ್ರ ಆರ್ಥಿಕತೆಗಳಾಗಿವೆ. ಶ್ರಮದ ಮಾರುಕಟ್ಟೆಯಲ್ಲಿ ಡ್ಯಾಶ್ ಶ್ರಮದ ಪೂರೈಕೆದಾರರಾಗಿರುತ್ತಾರೆ. ಉತ್ತರ ಕುಟುಂಬ. ಡ್ಯಾಶ್ ಸರಕುಗಳನ್ನು ಉತ್ಪಾದನೆಯ ಯಾವುದೇ ಮುಂದಿನ ಹಂತಗಳಲ್ಲಿ ಹಾದು ಹೋಗುವುದಿಲ್ಲ. ಉತ್ತರ ಅಂತಿಮ ಸರಕುಗಳು. ಭಾರತದಲ್ಲಿ ನಾಣ್ಯಗಳು ಡ್ಯಾಶ್ ಚಲಾವಣೆಗೆ ತರುತ್ತವೆ. ಉತ್ತರ ಭಾರತದ ಸರ್ಕಾರ ಚಲಾವಣೆಗೆ ತರುತ್ತದೆ ನಾಣ್ಯಗಳನ್ನು ಮಾತ್ರ. ಹಾಗೆ ಗುಣಕದ ಗಾತ್ರವು ಡ್ಯಾಶ್ನ ಮೌಲ್ಯವು ಅವಲಂಬಿಸಿದೆ. ಸರಿಯಾದ ಉತ್ತರ MPCನ ಮೌಲ್ಯ ಅವಲಂಬಿಸಿರುತ್ತದೆ. ಇಷ್ಟು ಬಿಟ್ಟ ಸ್ಥಳಗಳಾಗಿದ್ದು ಪಿಕ್ಸ್ ಇಲ್ಲಿ ಕೊಟ್ಟಂಥ ನಿಮಗೆ ಬಿಟ್ಟ ಸ್ಥಳದಲ್ಲಿ ಬರುವಂಥ ಪ್ರಶ್ನೆಗಳು 100% ಆಗಿರುತ್ತೆ. ಇಷ್ಟು ಬಿಟ್ಟ ಸ್ಥಳ ನೋಡ್ಕೊಂಡ್ರೆ ಸಾಕು, ನೀವು 5ಕ್ಕೆ 5 ಅಂಕಗಳನ್ನ ತಗೋತೀರಾ. ಹಾಗೆ ಮುಂದಿನ ಪ್ರಶ್ನೆಗಳನ್ನು ನೋಡೋಣ. ಮುಂದಿನ ಪ್ರಶ್ನೆ ಹೊಂದಿಸಿ ಬರೆಯಿರಿ. ಹೊಂದಿಸಿ ಬರೆಯೋಣ ಸರಿಯಾಗಿ ನೋಡ್ಕೋಬೇಕಾಗುತ್ತೆ. ವೆರಿ ಇಂಪಾರ್ಟೆಂಟ್. ಇಲ್ಲೂ ಸಹ 5 ಅಂಕದ ಪ್ರಶ್ನೆಗಳಾಗಿರುತ್ತೆ. ಬೇಡಿಕೆ ರೇಖೆ. ಇಲ್ಲಿ ಸರಿಯಾದ ಉತ್ತರ ನೋಡೋಣ. ಬೇಡಿಕೆ ರೇಖೆಯು ಕೆಳಮುಖ ಇಳಿಜಾರು. ಹಾಗೆ ಸಾಮಾನ್ಯ ಲಾಭ ಶೂನ್ಯ ಲಾಭ ಆಗಿರುತ್ತದೆ. ಶ್ರಮ ಕೂಲಿ ನಿರ್ಧಾರಕವಾಗಿರುತ್ತದೆ. ಹಾಗೆ ಕಚ್ಚಾ ಸರಕು. ಇದು ಕಚ್ಚಾ ಸರಕು ಎಂದಾಗ ಮಧ್ಯ ಸರಕು ಆಗಿರುತ್ತದೆ, ಮಧ್ಯಂತರ ಸರಕು. ಹಾಗೆ ನಿರ್ವಹಣಾ ಹೊಂದಾಣಿಕೆ ಎಂದಾಗ ಡರ್ಟಿ ಹೊಂದಾಣಿಕೆ ಆಗಿರುತ್ತೆ. ಈ ಹೊಂದಿಸಿ ಬರೆಯಲು ಕೊಟ್ಟಂತಹ ಉತ್ತರಗಳು ಈ ರೀತಿ ಇದ್ದು, ಮುಂದಿನ ಹೊಂದಿಸಿ ಬರೆಗಳನ್ನು ನೋಡೋಣ. ವೆರಿ ಇಂಪಾರ್ಟೆಂಟ್ ಪ್ರಶ್ನೆಗಳಿವು, ಸರಿಯಾಗಿ ನೋಡ್ಕೊಳ್ಳಿ. ಎಕ್ಸಾಮ್ಗೆ ಬರುವಂಥ ಪ್ರಶ್ನೆ ಉತ್ತರಗಳನ್ನು ನಮಗೆ ಇಲ್ಲಿ ಕೊಟ್ಟಿದ್ದೀವಿ, ಸರಿಯಾಗಿ ನೋಡ್ಕೊಳ್ಳಿ. ಹಾಗೆ ಹೊಂದಿಸಿ ಬರೆಯಲು ನೋಡೋಣ. ಇಲ್ಲಿ ಸರಳ ಬೇಡಿಕೆ DP ಬ್ರಾಕೆಟ್ P = A - DP, ಇದು ಸರಿಯಾದ ಉತ್ತರ. ಹಾಗೆ MR ಸರಿಯಾದ ಉತ್ತರ. ಡೆಲ್ಟಾ TR / ಡೆಲ್ಟಾ Q, ಇದು ಸರಿಯಾದ ಉತ್ತರ ಆಗಿದೆ. ಹಾಗೆ ಮುಂದಿನ ಪ್ರಶ್ನೆ C, ಮರು ಖರೀದಿ ಒಪ್ಪಂದ ಅವರು ಅಲ್ಲಿ ಉತ್ತರ ಕೊಟ್ಟಿದ್ದಾರೆ, ರೆಪೋ ಆಗಿರುತ್ತೆ. ಉಳಿತಾಯ ಸರಿಯಾದ ಉತ್ತರ Y - C ಆಗಿರುತ್ತೆ. ಹಾಗೆ ಹೂಡಿಕೆಯು ಸರಿಯಾದ ಉತ್ತರ ಬಂಡವಾಳ ಖಾತೆ. ಇಷ್ಟು ಇಲ್ಲಿ ಬರುವಂಥ ಹೊಂದಿಸಿ ಬರೆಯ ಉತ್ತರ ಮತ್ತು ಪ್ರಶ್ನೆಗಳನ್ನು ಇಲ್ಲಿ ನಾವು ನಿಮಗೆ ಕೊಟ್ಟಿದ್ದೇವೆ, ಸರಿಯಾಗಿ ನೋಡ್ಕೊಳ್ಳಿ. ಹಾಗೆ ಮುಂದಿನ ಹೊಂದಿಸಿ ಬರೆಯ ಪ್ರಶ್ನೆ ಉತ್ತರಗಳನ್ನು ನೋಡೋಣ. ಹೊಂದಿಸಿ ಬರೆಯಿರಿ. ಇಲ್ಲಿ ಬರುವಂಥ ಪ್ರಶ್ನೆ ಉತ್ತರಗಳನ್ನು ನೋಡೋಣ. ವಾಸ್ತವಿಕ ಅರ್ಥಶಾಸ್ತ್ರ ಸರಿಯಾದ ಉತ್ತರ ಕಾರ್ಯತಂತ್ರಗಳ ಕಾರ್ಯನಿರ್ವಹಣೆ. ಹಾಗೆ ಸರಿಸಮಾನ ಬೇಡಿಕೆಯ ಸ್ಥಿತಿಸ್ಥಾಪಕತ್ವ, ಇಲ್ಲಿ ಸರಿಯಾದ ಉತ್ತರ ED = 1 ಆಗಿದೆ. ಹಾಗೆ ಅಸಾಮಾನ್ಯ ಲಾಭದ ಸಾಧ್ಯತೆ, ಇಲ್ಲಿ ಸರಿಯಾದ ಉತ್ತರ ಹೊಸ ಉದ್ಯಮಿಗಳ ಆಕರ್ಷಣೆಯಾಗಿದೆ. ತಪಸ್ಸಿಲು ಪಟ್ಟಿ ಸರಿಯಾದ ಉತ್ತರ ದಾಸ್ತಾನು ಚಲಕ. ಹಾಗೆ SLR ಇಲ್ಲಿ ಸರಿಯಾದ ಉತ್ತರ ಶಾಸನಬದ್ಧ ದ್ರವ್ಯಾನುಪಾತವಾಗಿದೆ. ವೆರಿ ಇಂಪಾರ್ಟೆಂಟ್ ಆದ ಹೊಂದಿಸಿ ಬರಿ ಬಿಟ್ಟ ಸ್ಥಳ. ಹಾಗೆ 1 ಅಂಕದ ಪ್ರಶ್ನೆಗಳನ್ನು ನಮಗೆ ಇಲ್ಲಿ ಕೊಟ್ಟಿದ್ದೀವಿ, ಸರಿಯಾಗಿ ನೋಡ್ಕೊಳ್ಳಿ. ವಿಡಿಯೋನ ಕೊನೆ ತನಕ ನೋಡಿ. ಹಾಗೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮುಂದಿನ ಪ್ರಶ್ನೆಗಳಿಗೆ ಹೋಗೋಣ. ಮುಂದಿನ ಪ್ರಶ್ನೆಗಳು ಸಹ ಹೊಂದಿಸಿ ಬರೆಯಿರಿ. ಇಲ್ಲಿ ಸರಳ ಬೇಡಿಕೆ ಸರಿಯಾದ ಉತ್ತರ DP D ಬ್ರಾಕೆಟ್ P = A - DP. ಹಾಗೆ MPL ಸರಿಯಾದ ಉತ್ತರ
TPL ಮೈನಸ್ TPL1 ಪರಿಪೂರ್ಣ ಪೈಪೋಟಿ. ಮುಂದಿನ ಪ್ರಶ್ನೆ ಪರಿಪೂರ್ಣ ಪೈಪೋಟಿ. ಸರಿಯಾದ ಉತ್ತರ ಪರಿಪೂರ್ಣ ಮಾಹಿತಿ. ಹೊಣೆಗಾರಿಕೆಗಳು ಇಲ್ಲಿ ಸರಿಯಾದ ಉತ್ತರ ಠೇವಣಿಗಳಾಗಿದ್ದು. ಹಾಗೆ ಹೆಚ್ಚುವರಿ ಬೇಡಿಕೆ ಇಲ್ಲಿ ಸರಿಯಾದ ಉತ್ತರ ದೀರ್ಘಾವಧಿಯಲ್ಲಿ ಬೆಳೆಗಳ ಏರಿಕೆಗೆ ಕಾರಣವಾಗುತ್ತದೆ. ಇಷ್ಟು ಹೊಂದಿಸಿ ಬರೆಯಿರುವ ಪ್ರಶ್ನೆ ಉತ್ತರವನ್ನು ನಾವು ನಿಮಗೆ ಇಲ್ಲಿ ತಿಳಿಸಿದ್ದೇವೆ, ಸರಿಯಾಗಿ ನೋಡ್ಕೊಳ್ಳಿ. ಹಾಗೆಯೇ ಮುಂದಿನ ಪ್ರಶ್ನೆಗಳಿಗೆ ಹೋಗೋಣ. ಮುಂದಿನ ಪ್ರಶ್ನೆ ಆದಂತಹ ಹೊಂದಿಸಿ ಬರೆಯಿರಿ. ಇಲ್ಲೂ ಸಹ ಹೊಂದಿಸಿ ಬರೆಯುವಂಥ ವೆರಿ ಇಂಪಾರ್ಟೆಂಟ್ ಪ್ರಶ್ನೆ ಉತ್ತರಗಳು, ಆ್ಯನ್ಯುವಲ್ ಎಕ್ಸಾಮ್ಗೆ ಬರುವಂಥ ಪ್ರಶ್ನೆ ಉತ್ತರಗಳನ್ನು ನಾವು ನಿಮಗೆ ಇಲ್ಲಿ ಕೊಟ್ಟಿದ್ದೀವಿ, ಸರಿಯಾಗಿ ನೋಡ್ಕೊಳ್ಳಿ. ಇಲ್ಲಿ ಉತ್ತರಗಳನ್ನು ನೋಡೋಣ. ಇಲ್ಲಿ ಪ್ರಶ್ನೆ ನೋಡೋಣ. ಈಗ ಪ್ರಶ್ನೆ TFC ಪ್ಲಸ್ TVC, ಇಲ್ಲಿ ಸರಿಯಾದ ಉತ್ತರ TC ಆಗಿದೆ. ಹಾಗೆ 5 ಅಂದರೆ 5, ಇಲ್ಲಿ ಸರಿಯಾದ ಉತ್ತರ TR ಮೈನಸ್ TC. ಕಚ್ಚಾ ಸರಕು, ಇಲ್ಲಿ ಸರಿಯಾದ ಉತ್ತರ ಮಧ್ಯವರ್ತಿಯ ಸರಕು ಆಗಿರುತ್ತೆ. ಅಡಮ್ ಸ್ಮಿತ್ ಇವರ ಕೃತಿ ಕಾಣದ ಕೈ ಕಾರ್ಯಾಚರಣೆ. ಹಾಗೆ ತೇಳುವ ವಿನಿಮಯ ದರ, ಇಲ್ಲಿ ಸರಿಯಾದ ಉತ್ತರ ಬದಲಾಗುವ ವಿನಿಮಯ ದರ. ಹಾಗೆ ಮುಂದಿನ ಹೊಂದಿಸಿ ಬರೋಣ ನೋಡೋಣ. ಸರಿ ಸಮಾನ ಬೇಡಿಕೆಯ ಸ್ಥಿತಿಸ್ಥಾಪಕತ್ವ, ಇಲ್ಲಿ ಸರಿಯಾದ ಉತ್ತರ ED = 1. ಹಾಗೆ LRAC, ಇಲ್ಲಿ ಸರಿಯಾದ ಉತ್ತರ ದೀರ್ಘಾವಧಿ ಸಾಮಾನ್ಯ ವೆಚ್ಚ, ದೀರ್ಘಾವಧಿ ಸರಾಸರಿ ವೆಚ್ಚ. ಹಾಗೆ ಸಾಮಾನ್ಯ ಲಾಭ, ಶೂನ್ಯ ಲಾಭ. ಹಾಗೆ ಹಣ ವಿನಿಮಯ ಮಾಧ್ಯಮವಾಗಿದೆ. ನಿರ್ವಹಣಾ ಹೊಂದಾಣಿಕೆ ಡರ್ಟಿ ಹೊಂದಾಣಿಕೆ ಆಗಿರುತ್ತೆ. ವೆರಿ ಇಂಪಾರ್ಟೆಂಟ್ ಅಂತ ಹೊಂದಿಸಿ ಬರೆಯುವಾಗಿದ್ದು. ಮುಂದಿನ ಪ್ರಶ್ನೆಗಳಿಗೆ ಹೋಗೋಣ. ಈ ಇನ್ನೊಂದು ಕಿಮ್ಮತ್ತು ಏನಂದರೆ ವೆರಿ ಇಂಪಾರ್ಟೆಂಟ್ ಅಂತ ಹೊಂದಿಸಿ ಬರೆಯಿರಿ. ಅಲ್ಲಿ ಬರುವಂಥ ಪ್ರಶ್ನೆಗಳು ವೆರಿ ಇಂಪಾರ್ಟೆಂಟ್ ಇರುತ್ತೆ. ಆ್ಯನ್ಯುವಲ್ ಎಕ್ಸಾಮ್ಗೆ ಬರುವಂಥ ಪ್ರಶ್ನೆ ಉತ್ತರಗಳು. ಈ ವಿಡಿಯೋನ ಕೊನೆ ತನಕ ಯಾರು ನೋಡ್ತೀರಾ, ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಆ್ಯನ್ಯುವಲ್ ಎಕ್ಸಾಮ್ಗೆ ಫಿಕ್ಸ್ ಬರುವಂಥ ಇಷ್ಟು ಪ್ರಶ್ನೆಗಳನ್ನ ನೀವು ನೋಡಿದರೆ ಸಾಕು. ಹಾಗೆಯೇ ಮುಂದಿನ ಪ್ರಶ್ನೆಗಳು ನೋಡೋಣ. ಮುಂದಿನ ಪ್ರಶ್ನೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಉತ್ಪಾದನೆಯ ಅರ್ಥವನ್ನು ನೀಡಿ. ಇಲ್ಲಿ ಉತ್ತರ ಲಭ್ಯವಿರುವ ಸಂಪನ್ಮೂಲಗಳನ್ನು ಬಳಸಿಕೊಂಡು ಸರಕು ಮತ್ತು ಸೇವೆಗಳನ್ನು ಸಿದ್ಧಪಡಿಸುವ ಪ್ರಕ್ರಿಯೆ ಉತ್ಪಾದನೆಯಾಗಿದೆ. ಹಾಗೆ ಮುಂದಿನ ಪ್ರಶ್ನೆ ತಂತ್ರಜ್ಞಾನದ ಪ್ರಗತಿಯಿಂದ ಉದ್ಯಮ ಘಟಕದ ಪೂರೈಕೆ ರೇಖೆಯು ಯಾವ ಕಡೆ ಪಲ್ಲಟಗೊಳ್ಳುತ್ತದೆ? ಉತ್ತರ ಬಲಕ್ಕೆ, ಸರಿಯಾದ ಉತ್ತರ ಬಲಕ್ಕೆ ಆಗಿದೆ. ಹಾಗೆ ಅಡಮ್ ಸ್ಮಿತ್ ಅವರ ಪ್ರಸಿದ್ಧ ಕೃತಿ ಹೆಸರಿಸಿ. ಇಲ್ಲಿ ಅವರ ಪ್ರಸಿದ್ಧ ಕೃತಿ ಆನ್ ಇನ್ಕ್ವೈರಿ ಇಂಟು ಡಿನೇಚರ್ ಇದಾಗಿದ್ದು, ಡಿನೇಚರ್ ಆ್ಯಂಡ್ ಕಾಸಸ್ ಇದೊಂದಾಗಿದ್ದು. ಹಾಗೆ ಆಫ್ ದಿ ವೆಲ್ತ್ ಆಫ್ ನೇಷನ್ ಇವೆರಡು ಅವರ ಕೃತಿಗಳಾಗಿರುತ್ತೆ. ಹಾಗೆ ಮುಂದಿನ ಪ್ರಶ್ನೆ ಡಿಜಿಟಲ್ ವ್ಯವಹಾರಗಳಿಗೆ ಯಾವುದಾದರೂ ಒಂದು ಉದಾಹರಣೆ ಕೊಡಿ. 1 ಗೂಗಲ್ ಪೇ, UPI. ಹಾಗೆ ಮುಂದಿನ ಪ್ರಶ್ನೆ GST ವಿಸ್ತರಿಸಿ. ಹೆಚ್ಚಾಗಿ ಕೇಳಿದಂಥ ಪ್ರಶ್ನೆ ಉತ್ತರಗಳು ಇವಾಗಿದ್ದು. ಇಲ್ಲಿ GSTಯನ್ನು ವಿಸ್ತರಿಸಿ. GST ಅಂದರೆ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್. ಹಾಗೆ ಮುಂದಿನ ಪ್ರಶ್ನೆ ಒಂದು ವಾಕ್ಯದ ಪ್ರಶ್ನೆಗಳನ್ನು ನೋಡೋಣ. ವೆರಿ ಇಂಪಾರ್ಟೆಂಟ್ ಆದಂಥ ಪ್ರಶ್ನೆ ಉತ್ತರಗಳು ಇಲ್ಲಿ ನಾವು ನಿಮ್ಗೆ ಕೊಟ್ಟಿದ್ದೀವಿ, ಸರಿಯಾಗಿ ನೋಡ್ಕೊಳ್ಳಿ. ಪ್ರಶ್ನೆ ಒಬ್ಬ ಅನುಭೋಗಿಗೆ 5 ಕಿತ್ತಳೆ ಹಣ್ಣು, 24 ಹಣ್ಣುಗಳನ್ನು, ಒಟ್ಟು ತುಷ್ಟಿಗಳು 6 ಕಿತ್ತಳೆ ಹಣ್ಣು, 2 ಘಟಕದಷ್ಟು ಒಂದು ತುಷ್ಟಿ ಹಣ್ಣನ್ನು ನೀಡುತ್ತವೆ ಎಂದು ಭಾವಿಸೋಣ. ಇಲ್ಲಿ ಸೀಮಾಂತ ತುಷ್ಟಿಗಳನ್ನು ಕಂಡುಹಿಡಿದಿದ್ದಾರೆ. ಇಲ್ಲಿ ಸರಿಯಾಗಿ ಉತ್ತರ ಕೊಟ್ಟಿದ್ದೀವಿ ನೋಡಿ. ಸೂತ್ರ ಏನಿದೆ ಅಂದರೆ mu = TUN ಮೈನಸ್ TUN ಮೈನಸ್ 1. ಇಲ್ಲಿ mu = 22 ಮೈನಸ್ 24. ಹಾಗೆ mu = 2 ಘಟಕದಷ್ಟಾಗುತ್ತೆ. ಸರಿಯಾದ ಉತ್ತರ 2 ಘಟಕದಷ್ಟಾಗುತ್ತೆ. ಅಂದರೆ ಇಲ್ಲಿ ಮೈನಸ್ ಮಾಡಬೇಕಾಗುತ್ತೆ.
ಇದು ಮೊದಲನೇ ಪ್ರಶ್ನೆ ಉತ್ತರ ಆಗಿದ್ದು. ಹಾಗೆ ಎರಡನೇ ಪ್ರಶ್ನೆ, ಪೂರೈಕೆ ಎಂದರೇನು? ಒಂದು ನಿರ್ದಿಷ್ಟ ಬೆಲೆಯಲ್ಲಿ ಮತ್ತು ನಿರ್ದಿಷ್ಟ ಸಮಯದಲ್ಲಿ ಉತ್ಪಾದಕರು ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಲು ತರುವ ಸರಕನ್ನು ಪೂರೈಕೆ ಎನ್ನುವರು. ಹಾಗೆ ಮುಂದಿನ ಪ್ರಶ್ನೆ, ರಫ್ತುಗಳ ಅರ್ಥವನ್ನು ಬರೆಯಿರಿ. ರಫ್ತಿನ ಅರ್ಥ ಒಂದು ದೇಶದಲ್ಲಿ ಉತ್ಪಾದಿಸಿದ ಸರಕು ಸೇವೆಗಳನ್ನು ವಿದೇಶಕ್ಕೆ ಮಾರಾಟ ಮಾಡುವುದನ್ನು ರಫ್ತು ಸರಕು ಎನ್ನುವರು. ಹಾಗೆ ಮುಂದಿನ ಪ್ರಶ್ನೆ, CPI ವಿಸ್ತರಿಸಿ. CPI ಆಗಿರ್ಬೋದು, GDP ಆಗಿರ್ಬೋದು, ಹಾಗೆ ಗೂಡ್ಸ್ ಟ್ರ್ಯಾಕ್ ಆಗಿರ್ಬೋದು, ಇನ್ನಿತರ ವಿಸ್ತರಣೆಗಳನ್ನು ಕೇಳ್ತಾರೆ. ನೀವು ಸರಿಯಾಗಿ ನೋಡ್ಕೋಬೇಕಾಗುತ್ತೆ. ಇಲ್ಲಿ CPI ಅನ್ನು ವಿಸ್ತರಿಸಿ. ಇಲ್ಲಿ ಕನ್ನಡದ ಮೀನಿಂಗ್ ನಿಮಗೆ ಕೊಟ್ಟಿದ್ದೀನಿ. ಅಣುಭೋಗಿ ಬೆಲೆ ಸೂಚ್ಯಂಕ ಎಂದ ಅರ್ಥ. CPI ಅಂದರೆ ಅಣುಭೋಗಿ ಬೆಲೆ ಸೂಚ್ಯಂಕ. ಹಾಗೆ ಮುಂದಿನ ಪ್ರಶ್ನೆ, ಕೊರತೆಯ ಬೇಡಿಕೆಯ ಅರ್ಥವನ್ನು ಬರೆಯಿರಿ. ಕೊರತೆಯ ಬೇಡಿಕೆಯ ಅರ್ಥ ಸಮತೋಲನ ಮಟ್ಟದಲ್ಲಿ ಲಭ್ಯವಿರುವ ಪೂರೈಕೆಗಿಂತ ಒಟ್ಟು ಬೇಡಿಕೆಯ ಕಡಿಮೆ ಇದ್ದರೆ ಅದನ್ನು ಕೊರತೆ ಬೇಡಿಕೆ ಎನ್ನುವರು. ಈ ಸರಿಯಾಗಿ ಉತ್ತರ ನೋಡ್ಕೊಳ್ಳಿ. ಸಮತೋಲನ ಮಟ್ಟದಲ್ಲಿ ಲಭ್ಯವಿರುವ ಪೂರೈಕೆಗಿಂತ ಒಟ್ಟು ಬೇಡಿಕೆ ಕಡಿಮೆ ಇದ್ದರೆ ಮಾತ್ರ ಅದನ್ನು ಕೊರತೆ ಬೇಡಿಕೆಯಾಗಿರುತ್ತೆ. ಇಷ್ಟು ಒಂದು ಅಂಕದ ಪ್ರಶ್ನೆಗಳಾಗಿರುತ್ತೆ. ಹಾಗೆ ಮುಂದಿನ ಪ್ರಶ್ನೆ ಕೆಲವೊಂದು ಸಹ ಕೊಟ್ಟಿದ್ದೀವಿ, ಸರಿಯಾಗಿ ನೋಡ್ಕೊಂಡು ಬನ್ನಿ. ಇಲ್ಲಿ ಪ್ರಶ್ನೆ ನೋಡೋಣ. ಇಬ್ಬರು ಅಣುಭೋಗಿಗಳ ಬೇಡಿಕೆ ರೇಖೆಯು ಕ್ರಮವಾಗಿ D1P = 20 - DP ಮತ್ತು D2P = 25 - P ಆದಾಗ ಮಾರುಕಟ್ಟೆ ಬೇಡಿಕೆಯನ್ನು ಕಂಡುಹಿಡಿಯಬೇಕಾಗುತ್ತೆ. ಇಲ್ಲಿ ಸೂತ್ರ ಬರೆದುಕೊಳ್ಳೋ ಮೇಲೆ ಇವೆರಡನ್ನು ಮಿಕ್ಸ್ ಮಾಡಬೇಕಾಗುತ್ತೆ. 20 + 25 ಮಾಡಿದಾಗ 45 ಬರುತ್ತೆ. ಇಲ್ಲಿ ಉತ್ತರ ನೋಡಿ, ನಿಮಗೆ ಕೊಟ್ಟಿದ್ದೀನಿ. DP = 45 - 3P. ಇಲ್ಲಿ ಮೂರನ್ನು P = 15 ಆಗುತ್ತೆ. ಇಲ್ಲಿ ಸರಿಯಾದ ಉತ್ತರ 15. ಹಾಗೆ 13ನೇ ಪ್ರಶ್ನೆ, ಅಸಾಮಾನ್ಯ ಲಾಭದ ಅರ್ಥವನ್ನು ನೀಡಿ. ಇಲ್ಲಿ ಅಸಾಮಾನ್ಯದ ಲಾಭ ಅರ್ಥ ಏನೆಂದರೆ, ಒಂದು ಸಂಸ್ಥೆಯು ತನ್ನ ವ್ಯವಹಾರವನ್ನು ಮುಂದುವರಿಸಲು ಅಗತ್ಯವಿರುವ ಕನಿಷ್ಠ ಲಾಭಕ್ಕಿಂತ ಹೆಚ್ಚಿನ ಲಾಭವಾಗಿದೆ. ತೆರಿಗೆತರ ಪಾವತಿಗೆ ಯಾವುದಾದರೂ ಒಂದು ಉದಾಹರಣೆ ಕೊಡಿ. ಉದಾಹರಣೆ, ಶುಲ್ಕಗಳು. ಸಮಗ್ರ ಬೇಡಿಕೆಯ ಮೇಲೆ ಪ್ರಭಾವ ಬೀರುವ ಯಾವುದಾದರೂ ಒಂದು ಕೋಶೀಯ ನೀತಿಯ ಚಳಕವನ್ನು ಹೆಸರಿಸಿ. ಉತ್ತರ, ಬಡ್ಡಿ ದರಗಳು. ಮುಕ್ತ ಆರ್ಥಿಕತೆ ಎಂದರೇನು? ಏನೆಂದು ಅರ್ಥೈಸಿರಿ. ಉತ್ತರ, ಇತರ ದೇಶಗಳೊಂದಿಗೆ ವ್ಯಾಪಾರ ಸಂಬಂಧಗಳನ್ನು ಹೊಂದಿರುವುದೇ ಆರ್ಥಿಕತೆಯಾಗಿದೆ. ಮುಕ್ತ ಆರ್ಥಿಕತೆಯಾಗಿದೆ. ಹಾಗೆ ಮುಂದಿನ ಪ್ರಶ್ನೆ ನೋಡೋಣ. ವೆರಿ ಇಂಪಾರ್ಟೆಂಟ್ ಆದ ಪ್ರಶ್ನೆ ಉತ್ತರಗಳಿವು. ಅಲ್ಪಾವಧಿ ಪ್ರಶ್ನೆ ನೋಡೋಣ. ಅಲ್ಪಾವಧಿ ಉತ್ಪಾದನಾ ವಿಶ್ಲೇಷಣೆಯನ್ನು ವಿವರಿಸುವ ನಿಯಮವನ್ನು ತಿಳಿಸಿ. ಇಲ್ಲಿ ನಿಯಮ ಇಳಿಮುಖ ಪ್ರತಿಫಲ ನಿಯಮವಾಗಿದೆ. ಪೂರೈಕೆ ಎಂದರೇನು? ನಿರ್ದಿಷ್ಟ ಉತ್ಪನ್ನ ಅಥವಾ ಸೇವೆಯನ್ನು ಮಾರುಕಟ್ಟೆಯಲ್ಲಿ ನೀಡಲು ಉತ್ಪಾದಕರು ಸಿದ್ಧ ಪ್ರಮಾಣವೇ ಪೂರೈಕೆಯಾಗಿದೆ. ಮುಂದಿನ ಪ್ರಶ್ನೆ, ಆಡಮ್ ಸ್ಮಿತ್ ಅವರ ಪ್ರಸಿದ್ಧ ಕೃತಿ ಯಾವುದು? ಅವರ ಪ್ರಸಿದ್ಧ ಕೃತಿ ಯಾವುದಂದರೆ ರಾಷ್ಟ್ರಗಳ ಸಂಪತ್ತಿನ ಸ್ವರೂಪ ಮತ್ತು ಕಾರಣಗಳ ಒಂದು ಪರಿಶೀಲನೆ. ಇದು ಅವರ ಕೃತಿಯಾಗಿದೆ. ಹಣದ ಚಲಾವಣೆಯ ವೇಗ ಎಂದರೇನು? ಹಣದ ಚಲಾವಣೆಯ ವೇಗ ಎಂದರೆ ಉತ್ತರ, ಒಂದು ವರ್ಷದಲ್ಲಿ ಆರ್ಥಿಕತೆಯಲ್ಲಿ ಹಣದ ಒಂದು ಘಟಕವು ಸರಕು ಮತ್ತು ಸೇವೆಗಳ ಖರೀದಿಗೆ ಎಷ್ಟು ಬಾರಿ ಕೈ ಬದಲಾಯಿಸುತ್ತದೆಯೋ ನೇರವಾಗಿ ಸರ್ಕಾರದಿಂದ ಉತ್ಪಾದಿಸುವುದನ್ನು ಸಾರ್ವಜನಿಕ ಉತ್ಪಾದನೆ ಎನ್ನುವರು. ಸರಿಯಾದ ಉತ್ತರ ಆಗಿದ್ದು, ಇಲ್ಲಿ ಉದಾಹರಣೆಗೆ ವಿದ್ಯುತ್, ಸಾರಿಗೆ, ಸಂಪರ್ಕಗಳಾಗಿವೆ. ಇಷ್ಟು ಬಿಟ್ಟ ಸ್ಥಳ ಹೊಂದಿಸಿ ಬರೆಯಿರಿ. ಹಾಗೂ 1 ಅಂಕದ ಪ್ರಶ್ನೆಗಳನ್ನು ನಾವು ನಿಮಗೆ ಇಲ್ಲಿ ಕೊಟ್ಟಿದ್ದೇವೆ. ಈ ವಿಡಿಯೋನ ಕೊನೆ ತನಕ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ವಿಡಿಯೋನ ಶೇರ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಹೊಸ ವಿಡಿಯೋಗಳನ್ನು ನಮ್ಮ ಚಾನಲ್ನಲ್ಲಿ ಹಾಕ್ತಾ ಇರ್ತೀವಿ. ಎನ್ಯುವಲ್ ಎಕ್ಸಾಮ್ಗೆ ಫಿಕ್ಸ್ ಬರುವಂಥ ಕ್ವಶನ್ಗಳನ್ನು ಇಲ್ಲಿ ನೀವು ಸರಿಯಾಗಿ ನೋಡ್ಕೊಳ್ಳಿ. ಹಾಗೆ ಉತ್ತರ ಪ್ರಶ್ನೆಗಳಿವೆ.
ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.